ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಮೋದ್. ನೀವು ನೋಡ್ತಿದ್ದೀರಾ ಪ್ರಮೋದ್ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಫ್ರೆಂಡ್ಸ್, ಎಲ್ಲರೂ ಕಮೆಂಟ್ಗಳನ್ನ ಮಾಡ್ತಿದ್ರೆ ಕೆಲವು ಜಿಲ್ಲೆಗಳಿಗೆ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ 27ನೇ ಕಂತು ಏನಿದೆ ಅದು ಜಮಾ ಆಗಿದೆ. ಮತ್ತು ಹಾಗೇನೆ 100%ಅಲ್ಲಿ ಒಂದು 40% ಹಣ ಗೃಹಲಕ್ಷ್ಮಿಯರಿಗೆ ಜಮಾ ಆಗಿತ್ತು 27ನೇ ಕಂತು. ಇನ್ನು ಉಳಿದ 60% ಗೃಹಲಕ್ಷ್ಮಿಯರಿಗೆ ಹಣ ಜಮಾ ಆಗಿತ್ತಾ ಅಂತ ಕ್ವಶನ್ ಇದೆ. ಯಾವಾಗ ಜಮಾ ಆಗ್ಬೋದು ಅಂತ ಕೇಳ್ತಿದ್ರೆ ಮಿಕ್ಕಿದ ಜಿಲ್ಲೆಗಳಿಗೆ. ಬನ್ನಿ, ಇನ್ನು ಯಾವ್ಯಾವ ಜಿಲ್ಲೆಗಳಿಗೆ ನನ್ನ ಅಮೌಂಟ್ ಕ್ರೆಡಿಟ್ ಆಗಿದೆ ಮತ್ತು ಇವತ್ತು ಬೆಳಿಗ್ಗೆಯಿಂದ ಯಾವ್ಯಾವ ಜಿಲ್ಲೆಗಳಿಗೆ ಕ್ರೆಡಿಟ್ ಆಗಿದೆ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ಹಾಗೆಯೇ ಕೆಲವರೆಲ್ಲ ಕೇಳ್ತಿದ್ರೆ ಹಣ ಬಂದಿಲ್ಲ ಅಂದರೆ ಏನು ಮಾಡಬೇಕು ಗೃಹಲಕ್ಷ್ಮಿಯರು ಅಂತ. ಹಣ ಬಂದಿಲ್ಲ ಅಂದರೆ ನೀವು KYC ಮಾಡಬೇಕಾ, KYC ಕಡ್ಡಾಯ ಆಗಿದೆಯಾ, ಏನು ಮಾಡಬೇಕು ಹಣ ಬರೋದಕ್ಕೆ, ಪೆಂಡಿಂಗ್ ಕಂತು ಮತ್ತು ಈ ತಿಂಗಳು ಎಲ್ಲ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ. ಆದ್ದರಿಂದ ವಿಡಿಯೋನ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ಕೊನೆ ತನಕ ನೋಡಿ. ಮತ್ತು ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಅಲ್ಲಿ ಬರ್ತಾರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಕೊಡಿ. ವಿಡಿಯೋ ಶುರು ಮಾಡೋಕ್ಕೋದು ಬನ್ನಿ ಫ್ರೆಂಡ್ಸ್, ತಡ ಮಾಡೋದು ಬೇಡ, ವಿಡಿಯೋ ಶುರು ಮಾಡೋಣ ಇವಾಗ. ಫ್ರೆಂಡ್ಸ್, ಗೃಹಲಕ್ಷ್ಮಿಯರಿಗೆ 100%ಅಲ್ಲಿ 40% ಹಣ ಆಲ್ರೆಡಿ ಎಲ್ಲ ಜಿಲ್ಲೆಗಳಿಗೂ ಬಿಡುಗಡೆ ಆಗಿತ್ತು. ಇನ್ನೂ 60% ಗೃಹಲಕ್ಷ್ಮಿಯರಿಗೆ ಹಣ ಬಂದಿರಲಿಲ್ಲ. ನಿನ್ನೆ ಸುಮಾರು 6 ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ 27ನೇ ಕಂತಿನ ಹಣ ಜೊತೆಗೆ ಪೆಂಡಿಂಗ್ ಕಂತು ಕೂಡ ಬಂದಿದೆ. ಅದಕ್ಕೆ ಯಾವ್ಯಾವ ಜಿಲ್ಲೆಗಳಿಗೆ ಬಂದಿದೆ ಬನ್ನಿ ಅದ್ರ ಬಗ್ಗೆ ನಿಮಗೆ ಅಪ್ಡೇಟ್ನ ಕೊಡ್ತೀನಿ. ನನಗೆ ಯಾವ್ಯಾವ ಜಿಲ್ಲೆಗಳಿಗೆ ಬಂದಿತ್ತು ಅಂತ ನೀವು ನೋಡೋದಾದರೆ, ಮೊದಲಿಗೆ ದಕ್ಷಿಣ ಕನ್ನಡ, ಹಾಗೆ ಉತ್ತರ ಕನ್ನಡ, ಹಾಗೆ ಉಡುಪಿ, ಹಾಗೆ ಬಳ್ಳಾರಿ ಮತ್ತು ಹಾಸನ್ನು, ಶಿವಮೊಗ್ಗ, ಇಷ್ಟು ಜಿಲ್ಲೆಗಳಿಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ ನಿನ್ನೆ ಬಿಡುಗಡೆ ಆಗಿದೆ. ಮತ್ತು ಬೆಳಿಗ್ಗೆ ಕೂಡ 2-3 ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ. ಅದು ಬಂದು ಮೈಸೂರು ಮತ್ತು ಮಂಡ್ಯ ಮತ್ತು ಬೆಂಗಳೂರು ಗ್ರಾಮಾಂತರ, ಇಷ್ಟು ಜಿಲ್ಲೆಗಳಿಗೆ ಬೆಳಿಗ್ಗೆ ಬಂದಿದೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಇದು ಸ್ಕ್ರೀನ್ಶಾಟ್ ಕಳಿಸಿರೋದು, ಬೆಂಗಳೂರಿಂದ ಬಿಡುಗಡೆ ಆಗಿದೆ ಸರ್ ಅಂತ. ಮತ್ತು ತಾವ್ಯಾರಾದರೂ ಇನ್ನೂ ಬ್ಯಾಂಕ್ ಖಾತೆಗಳನ್ನ ಚೆಕ್ ಮಾಡ್ಕೊಂಡಿಲ್ಲ ಅಂದರೆ ಗೃಹಲಕ್ಷ್ಮಿಯರು ಬ್ಯಾಂಕ್ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ಯಾಕಂದರೆ ಹಬ್ಬ ಇರೋದ್ರಿಂದ ತುಂಬ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ. ಇವಾಗ ಆಲ್ರೆಡಿ 40% ಇದ್ದಿದ್ದು 70% ತನಕ ಬಿಡುಗಡೆ ಆಗಿದೆ. ಇನ್ನೊಂದು 30% ಮಾತ್ರ ಬಿಡುಗಡೆ ಆಗಬೇಕಷ್ಟೇ. ಅದು ಇವತ್ತು ಸಂಜೆ ಒಳಗೆ ಅಥವಾ ನಾಳೆ 2 ದಿನದಲ್ಲಿ 100% ಕಂಪ್ಲೀಟ್ ಮಾಡಿಬಿಡ್ತಾರೆ 27ನೇ ಕಂತಿನ ಹಣ. ಹಾಗೆ ಪೆಂಡಿಂಗ್ ಕಂತುಗಳು ಕೂಡ ಬಿಡುಗಡೆ ಆಗಿದೆ. ಕೆಲವರಿಗೆ 4,000 ಆಗಿರ್ಬೋದು, ಇನ್ನು ಕೆಲವರಿಗೆ 6,000, 8,000. ಒಂದು ಕಂತೇನಾದ್ರು ನಿಮಗೆ ಪೆಂಡಿಂಗ್ ಇತ್ತು ಅಂದರೆ 4,000 ಜಮಾ ಆಗಿರುತ್ತೆ. 2 ಕಂತಿತ್ತು ಅಂದರೆ ನಿಮಗೆ 6,000. ಹಾಗೆ ನಿಮ್ಗೇನಾದ್ರು 3 ಕಂತಿತ್ತು ಅಂದರೆ 8,000 ಹಣ ನಿಮಗೆ ಬ್ಯಾಂಕ್ ಖಾತೆಗೆ ಜಮಾ ಆಗಿರುತ್ತೆ. ಕನ್ಫ್ಯೂಸ್ ಆಗಬೇಡಿ, ಇದೇನು ಜಾಸ್ತಿ ಅಮೌಂಟ್ ಬಂದಿದ್ದಿಲ್ಲ ಅಂತ. ಪೆಂಡಿಂಗ್ ಕಂತುಗಳೇನಾದ್ರು ಇತ್ತು ಅಂದರೆ ಅದು ಕೂಡ ಸೇರಿಸಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿರುತ್ತೆ. ಮತ್ತು KYC ವಿಷಯಕ್ಕೆ ಬಂತು ಅಂದರೆ KYC ಕಡ್ಡಾಯ ಆಗಿದೆಯಾ ಅಂತ ಕೇಳ್ಬೋದು. ಹೌದು ಫ್ರೆಂಡ್ಸ್, ಆಗಿದೆ. ಯಾಕೆಂದರೆ ಸತ್ತವರ ಬ್ಯಾಂಕ್ ಖಾತೆಗಳಿಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಹೋಗಿ ಜಮಾ ಆಗ್ತಿತ್ತು. ಇದ್ರ ಕುರಿತು ಸರ್ಕಾರದವರು ತುಂಬ ಸ್ಟ್ರಿಕ್ಟಾಗಿ ತಗೊಂಡು ಅದನ್ನು ಪರಿಗಣಿಸಿ ಒಂದು ಏನು KYC ಅಪ್ಡೇಟ್ನ ಮಾಡಬೇಕು ಅಂತ ಒಂದು ಅಪ್ಡೇಟ್ನ ತಗೊಬಂದಿದ್ದಾರೆ. ಮೇ ಬಿ ಈ ತಿಂಗಳಿಂದಿಲ್ಲ, ನೆಕ್ಸ್ಟ್ ತಿಂಗಳಿಂದ ಇರ್ಬೋದು. ಈ ತಿಂಗಳು ಆ ಹಣ ಏನಾದ್ರು ಬಂದಿಲ್ಲ ಅಂದರೆ ನೀವು KYC ಅಪ್ಡೇಟ್ನ ಕಡ್ಡಾಯವಾಗಿ ಮಾಡಲೇಬೇಕಾಗುತ್ತೆ. ಎಲ್ಲಿ ಮಾಡಬೇಕು ಅಂದರೆ ನೀವು ಕರ್ನಾಟಕ ಗ್ರಾಮ ಕೇಂದ್ರಗಳಿಗೆ ಹೋಗ್ತು ಅಂದರೆ ಅವರೇ ನಿಮ್ಮ KYC ಏನಿದೆ ಅದನ್ನ ಕಂಪ್ಲೀಟ್ ಮಾಡಿಕೊಡ್ತಾರೆ. ನಿಮ್ಗೇನಾದ್ರು 27ನೇ ಕಂತಿನ ಹಣ ಇವತ್ತು ನಾಳೆ ಒಳಗೆ ಜಮಾ ಆಗಿಲ್ಲ ಅಂದರೆ ಒಂದು ಸಲ ಹೋಗಿ ನೀವು ಭೇಟಿನ ಮಾಡಿ ಅಲ್ಲಿ KYC ಅಪ್ಡೇಟ್ ಏನಿದೆ ಅದನ್ನು ಮಾಡಿಕೊಡ್ತಾರೆ. ಮತ್ತು 27ನೇ ಕಂತಿನ ಹಣ ಬೆಳಿಗ್ಗೆ ಜಿಲ್ಲೆಗಳಿಗೆ ಜಮಾ ಆಗಿದೆ. ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತಮ್ಮ ಜಿಲ್ಲೆಗಳಿಗೆ ಬಂದಿದೆಯಾ ಇಲ್ವೋ ಅನ್ನೋದನ್ನು. ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ 30% ಜಿಲ್ಲೆಗಳಿಗೆ ಬರಬೇಕಾಗಿದೆ. ಅದು ಯಾವಾಗ ಬರುತ್ತೆ, ಏನು ಬಂದಿದೆಯಾ ಇಲ್ವಾ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದ ಮೂಲಕ ಅಪ್ಡೇಟ್ ಕೊಡ್ತೀನಿ. ಈ ವಿಡಿಯೋನ ಯಾರೆಲ್ಲ ನೋಡಿದ್ರೆ ಅವರೆಲ್ಲ ದಯವಿಟ್ಟು ವಿಡಿಯೋನ ಆದಷ್ಟು ಶೇರ್ ಮಾಡಿ. ವಾಟ್ಸಪ್ ಗ್ರೂಪಲ್ಲಾಗಿರ್ಬೋದು ಎಲ್ರಿಗೂ ಶೇರ್ ಮಾಡಿ. ಎಲ್ರಿಗೂ ಒಂದು ವಿಚಾರ ಮುಟ್ಟುತ್ತೆ ಯಾವ್ಯಾವ ಜಿಲ್ಲೆಗಳಿಗೆ ಬಂದಿದೆ ಹಣ ಅಂತ. ಮತ್ತು ಹಾಗೆಯೇ ನೆಕ್ಸ್ಟ್ ವೀಡಿಯೋದಲ್ಲಿ KYC ಅಪ್ಡೇಟ್ ಮಾಡಿಲ್ಲ ಅಂದರೆ ನಿಮಗೆ ಹಣ ಬರುತ್ತೋ ಇಲ್ವೋ ಎಲ್ಲ ಕನ್ಫರ್ಮ್ ಮಾಹಿತಿನ ಕೊಡ್ತೀನಿ. ಇವತ್ತು ನಾಳೆ ತನಕ ವೆಯ್ಟ್ ಮಾಡಿ. ಆಗಿಲ್ಲ ಅಂದರೆ KYC ಅಪ್ಡೇಟ್ ಮಾಡಬೇಕಾ ಏನು ಎಲ್ಲ ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಮತ್ತು ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೋತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.